ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಈಗ 8 ಮತ್ತು 9ನೇ ಕ್ಲಾಸ್ನಾದ್ರು ನಾನು ಹೇಳುವಂತ ಈ ಪತ್ರ ಬರದ ನಮೂನೆಗಳನ್ನು ನೀವು ಕರೆಕ್ಟಾಗಿ ಕಲ್ತ್ರಿ ಅಂತಂದ್ರೆ 10th ಕ್ಲಾಸಿಗೆ ಬಂದಾಗ ಇವೇ ಪತ್ರ ಬರ ಇರ್ತಾವಷ್ಟೇ. ಒಂದು ಖಾಸಗಿ ಪತ್ರ ಇರುತ್ತೆ, ಇನ್ನೊಂದು ವ್ಯವಹಾರ ಪತ್ರ ಇರುತ್ತೆ. ನೀವು ಈಗ ಬೇಸ್ಮೆಂಟ್ ಅನ್ನ ಕರೆಕ್ಟಾಗಿ ಬೇಸಿಕ್ ತಿಳ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ SLC ಓದೋ ಹೊತ್ನ್ಯಾಗ ನೀವು ಯಾವ ಮುಲಾಜಿಲ್ಲದನೆ 5 ಅಂಕಗಳನ್ನ ನಿಮ್ಮದಾಗಿಸ್ಕೊಳ್ಬಹುದು. ಏನ್ ಕೇಳ್ಬೋದು ಅಷ್ಟೇ, ಹೆಸರು ಬದಲಾವಣೆ ಕೇಳ್ಬೋದು. ಈಗ ಇಲ್ಲಿ ಕೇಳಿದಾರೆ 9th ಕ್ಲಾಸ್ನಲ್ಲಿ ಏನ್ ಕೇಳಿದಾರ, ನಿಮ್ಮನ್ನು ವಿಜಯಪುರದ ಸಮರ್ಥ ಅಂತಂದ್ರು. ನೆಕ್ಸ್ಟ್ ಮಾತಿನಾಗ ನಿಮ್ಮನ್ನು ಧಾರವಾಡದ ನಿತಿನ್ ಅಂತ ಆಗಿರ್ಬೋದು. ಹೆಸರು ಅಷ್ಟೇ ಚೇಂಜ್, ಪ್ಯಾಟರ್ನ್ ನಾವು ಬರೀತಕ್ಕಂಥ ಹಂತಗಳದವಲ್ಲ ಒಂದೇ ನಮೂನೆ ಆಗಿರುತ್ತೆ. ಹಾಗಾಗಿ ಮೊದಲಿಗೆ 8ನೇ ತರಗತಿಯಲ್ಲಿ ಬಂದಂತಹ ಒಂದು ಪ್ರಶ್ನೆ ಏನಾಗದು, ನಿಮ್ಮ ಅಣ್ಣನ ಸರಿ, ನಿಮ್ಮ ಅಣ್ಣನ ಮದುವೆ ನಿಮಿತ್ತ ಎಷ್ಟು ದಿವಸಗರ 3 ದಿನ ರಜೆ ಕೋರಿ ಯಾರಿಗಾರದು ಶಿಕ್ಷಕರಿಗೆ ಅಂತಂದು ನಿಮಗೆ ಇರ್ತಕ್ಕಂತಹ ಪ್ರಶ್ನೆ. ನಿಮ್ಮನ್ನು ನಿಮ್ಮ ಅಣ್ಣನ ಮದುವೆ ನಿಮಿತ್ತ 3 ದಿನ ರಜೆ ಕೋರಿ ತರಗತಿ ಶಿಕ್ಷಕರಿಗೆ ಬಂದು ರಜಾ ಪತ್ರ ಬರೆಯಿರಿ ಅಂತಂದ್ರೆ, ಹಾಗಾದ್ರೆ ಹಿಂಗೆ ಬಂದ ಹೊತ್ತಾಗ ನಾವು ಏನ್ ಮಾಡಬೇಕು ಅನ್ನೋದನ್ನ ನೀವು ಫಸ್ಟ್ ತಿಳ್ಕೊಳ್ರಿ. ಈಗ ನನಗೆ ಉತ್ತರ ಪತ್ರಿಕೆ ಯಾವ್ದಪ್ಪ ಅಂತಂದ್ರೆ ಇದು ಗ್ರೀನ್ ಬೋರ್ಡ್, ನಿಮಗೆ ಉತ್ತರ ಪತ್ರಿಕೆ ಯಾವ್ದಾಗತ್ತಪ್ಪ ಅಂದ್ರೆ ನಿಮ್ಗೆ ಎದುರಿಗಿರ್ತಕ್ಕಂತಹ ರೂಲ್ಡ್ ಪೇಪರ್. ನಿಮಗೆ ರೂಲ್ಡ್ ಪೇಪರ್ ನಿಮಗೆ ಅಭಿಮುಖವಾಗೈತೆ, ಅದು ಪೇಪರ್ ಹಿಂಗಿದೆ, ನೀವು ಅದಕ್ಕೆ ಹಿಂಗಿದ್ದೀರಿ. ನಾನು ಇದಕ್ಕೆ ತಿರುಗಿ ಹೊತ್ತಾಗ ಗ್ರೀನ್ ಬೋರ್ಡಿಗೆ ನಾನು ಅಭಿಮುಖವಾಗಿ ನಿಂತಿರ್ತೇನೆ. ಫಸ್ಟ್ ಗೊತ್ತಿಲ್ಲ, ಪತ್ರ ಬರಹ ಬರೆಯುವಂತಹ ಸಂದರ್ಭದೊಳಗ ಒಂದಿಷ್ಟು ನೀವು ಸಿಸ್ಟಮ್ಯಾಟಿಕ್ಸ್ ರೂಲ್ಸ್ ಗಳನ್ನ ಫಾಲೋ ಮಾಡಲೇಬೇಕು. ಹಂತಗಳನ್ನ ಏನಂದ್ರೆ, ಸರಿ ನಾನೀಗ ಬರೆಯಕ್ಕೆ ಹೊಂಟಿ, ಇದಕ್ಕೆ ನಾನು ಬರಿತಾ ಇದ್ದೇನೆ ಅಂತಂದ್ರೆ ಅಭಿಮುಖವಾಗಿದ್ದೇನೆ. ಮೊದಲಿಗೆ ನನ್ನ ಕೈಯಲ್ಲಿ ಹೋಗಬೇಕಪ್ಪ ಅಂತಂದ್ರೆ ಈ ಕಡೆ ಬರಬೇಕು, ಎಲ್ಲಿಗೆ ಎಡಭಾಗಕ್ಕೆ ಬರಬೇಕು. ಎಡಭಾಗದಲ್ಲಿ ಮೊದಲಿಗೆ ಬರ್ತಿದಾಗ ನಾನು ಗೆ ಅಂತ ಬರೆದೆ. ಹಾಗಾದ್ರೆ ಕೊಟ್ಟಂತಹ ವಿಷಯದಲ್ಲಿ ಯಾರಿಗೆ ಅಂತ ಇರ್ತ ಪ್ರಕಾರ ಹೌದಾ, ಸರಿ ಗೆ ಇಲ್ಲೇನ್ ಮಾಡ್ತಾರೆ, ತರಗತಿ ಶಿಕ್ಷಕರು ಅಷ್ಟೇ ಸಾಕು. ಹೆಸರು ಹೊಸ ಬರೆಯಲ್ಲ ಅವ್ರಿಗೆ, ತರಗತಿ ಶಿಕ್ಷಕರು. ಶಾಲೆ ಹೆಸರು ಬರೀಲೇಬೇಕು ನಾವು, ಅವ್ರು ಯಾವ ಶಾಲೆ ಅಂತ ಬರ್ಕೊಂಡ್ರಿ. ನೀವು ಉದಾಹರಣೆಗೆ ಹಿಂಗಾದ್ರೆ ಬರೀರಿ, ಏನು ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆ ಇಲ್ಲಿ ಹೆಮ್ಮನ ಬೇತೂರು. ಇಷ್ಟು ಸಾಕು. ತರಗತಿ ಶಿಕ್ಷಕರು ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆ ಹೆಮ್ಮನ ಬೇತೂರು. ಇಷ್ಟು ಹೌದಾಯ್ತು. ನೆಕ್ಸ್ಟ್ ನಾನು ಅಭಿಮುಖವಾಗಿರ್ತಕ್ಕಂಥ ಈ ಗ್ರೀನ್ ಬೋರ್ಡಿಗೆ ಇಂದ ಬರೀಬೇಕಾದಾಗ ಎ ಇಲ್ಲಿದೆ ಅಂತಂದ್ರೆ ಇದಕ್ಕಿಂತ ಮ್ಯಾಗ ಬರೆಯಂಗ, ಅದಕ್ಕಿಂತ ಒಂದು ಲೈನ್ ಮೂಲಕ ನೀವು ಈ ಕಡೆಗೆ ಬರ್ಕೊಬೇಕು. ಇಂದ ಅಂತ ಹಾಕಿದ್ದಾನೆ. ಸರಿ, ಇಲ್ಲಿ ಯಾರಾಗರ ಕುಮಾರಿ, ಪಲ್ಲವಿ, ಕೆ ಹೆಚ್. ಎಷ್ಟು ತರಗತಿಗರ 8ನೇ ತರಗತಿ. ನಿಮ್ದು ವಿಭಾಗ ಇದ್ರ ಬರೀಬೇಕು. ಸೆಕ್ಷನ್ ವಿಭಾಗ ಅಂತಂದ್ರೆ ಎ ವಿಭಾಗ, ಬಿ ವಿಭಾಗ, ಸಿ ವಿಭಾಗ. ನಮ್ಮ ಸೆಕ್ಷನ್ ಇದ್ರು ಕೂಡ ನಾವು ಬರಿಬಹುದು, ಇಲ್ಲ ಅಂತಂದ್ರೆ ಬೇಡ. 8ನೇ ತರಗತಿ. ನೆಕ್ಸ್ಟ್ ಏನಾಗಲಿದೆ, ಹೆಮ್ಮನ ಬೇತೂರು. ಎಷ್ಟಾಯ್ತಾ? ಸರಿ, ಹಾಗಾದ್ರೆ ಗೆ ಅಲ್ಲಿ ಬರೆದ್ವಿ. ಗೆಗಿಂತ ಒಂದು ರೂಲ್ ಕೆಳಗೆ ಬರ್ತಂದ್ರ ಇಂದ ಬರೆದ್ವಿ. ಈಗ ನೆಕ್ಸ್ಟ್ ಇದು ನಮ್ದು ಏನಾಗದ ಉತ್ತರ ಪತ್ರಿಕೆಯ ಇಷ್ಟು ಭಾಗವನ್ನು ನಾನು ಬಿಟ್ಟರೆ ಫೋಲ್ಡಿಂಗ್ ನಿಮಗೆ, ಹೌದಾ? ಈಗ ಇಷ್ಟೇ ಬಿಟ್ಟು ಸ್ವಲ್ಪ ಫೋಲ್ಡ್ ಮಾಡಿರ್ತೇನೆ. ಈಗ ಸ್ಟಾರ್ಟ್ ಮಾಡಿದ್ದೇನೆ. ನೆಕ್ಸ್ಟ್ ನಾವು ಏನ್ ಬರ್ತಾರ, ಈ ಗೆ ಕೆಳಗಡೆ ಮಧ್ಯದಲ್ಲಿ ಬರೋ ಹಾಗೆ ಇಲ್ಲಿ ಮಾಡಿದೆ. ಎಲ್ಲಿ ಗೆ ವಿಳಾಸ ಇದೆಯಲ್ಲ ಇದರ ಮಧ್ಯ ಭಾಗಕ್ಕೆ ಬರೋ ಹಾಗೆ
ಮಾನ್ಯರೇ ಅಂತಂದ್ರೆ ಬರ್ಕೊಳ್ರಿ. ಮಾನ್ಯರೇ ಅಂತ ಹೋಗ್ರೆ ಮತ್ತೆ ಇಲ್ಲಿಂದ ವಿಷಯ ಬರೆಯಂಗಿಲ್ಲ. ಮತ್ತೆ ಮಾಡ್ತಾರೆ ಇಲ್ಲಿ ಬರೋ ಇಲ್ಲಿಗೆ ವಿಷಯ ಒಂದಿಷ್ಟು ಈ ಮಾನ್ಯರೇ ಅನ್ನುವಂತಹ ಇದನ್ನ ಬಿಟ್ಟು ಇಲ್ಲಿನ ಮಾಡ್ತಾರೆ ವಿಷಯ ಅಂತ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಏನಾಗರ ವಿಷಯ ಆಗರ 3 ದಿನ ರಜೆ ಮಂಜೂರು ಪಡೆಯುವ ಬಗ್ಗೆ ಅಥವಾ ಪಡೆಯುವ ಕುರಿತು. ಈ ವಿಷಯ ಅನ್ನೋದಿದೆಯಲ್ಲ ತುಂಬಾ ಜಾಸ್ತಿ ಬರೆಯಂಗಾರ. ಯಾಕಂತಂದ್ರೆ ನೂರಾರು ವಿದ್ಯಾರ್ಥಿಗಳಿರ್ತಾರೆ, ನೂರಾರು ಸಮಸ್ಯೆಗಳಿರ್ತವೆ. ಅವುಗಳನ್ನ ಹೇಳುವಂತಹ ಸಂದರ್ಭದಾಗ ವಿಷಯಗಳನ್ನು ಶಾರ್ಟ್ ಆಗಿ ಬರೆದು ಆಮೇಲೆ ಒಡಲು ಅಂತ ಇದೆಯಲ್ಲ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗ ಅದನ್ನ ವಿವರವಾಗಿ ಬರೀಬೇಕಾಗತ್ತೆ. ಹಾಗಾಗಿ ಸಾಕಿಷ್ಟು 3 ದಿನ ರಜೆ ಮಂಜೂರು ಪಡೆಯುವ ಬಗ್ಗೆ ಅಥವಾ 3 ದಿನ ರಜೆ ಮಂಜೂರು ಪಡೆಯುವ ಕುರಿತು. ಬಗ್ಗೆ ಅಂತ ಆದ್ರೂ ಬರೀರಿ, ಕುರಿತು ಅಂತ ಆದ್ರೆ ಬರೆಯಿರಿ ಅಂತ. ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾ ಈಗ ಇಲ್ಲಿ ನಗರ ವಿಷಯ ಇದೆ ಅಂತಂದ್ರೆ ಇಲ್ಲಿ ತಗೊಳ್ರಿ, ಸ್ವಲ್ಪ ಬಿಟ್ರಿ ಇಲ್ಲಿ ಸ್ಟಾರ್ಟ್ ಮಾಡಿ ಹೋಗ್ರಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 23/9/2024ರಿಂದ 26/9/2024 ವರೆಗೆ ನಮ್ಮ ಅಣ್ಣನ ಮದುವೆ ನಿಮಿತ್ತ ಶಾಲೆಗೆ ಹಾಜರಾಗಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ತಾವುಗಳು ಈ ಮೇಲ್ಕಂಡ ದಿನಾಂಕಗಳಂದು ರಜೆ ಮಂಜೂರು ಮಾಡಬೇಕೆಂದು ಈ ಮೂಲಕ ವಿನಂತಿಸಿ ಕೊಡುತ್ತೇನೆ. ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿದಯ ವಿದ್ಯಾರ್ಥಿ. ಚಮ್ಮನ ದಿನಾಂಕ 22/9/2024 ಕೇಳಿಸ್ಕೊಳ್ರಿ. ಈಗ ಗೆ ಇದಾದ್ಮೇಲೆ
ಇದಕ್ಕಿಂತ ಒಂದು ಲೈನ್ ಕೆಳಗಾದ್ರೆ ನೆಕ್ಸ್ಟ್ ಮಾನ್ಯ ಬರೆಯುವ ಹೊತ್ನ್ಯಾಗ ಗೇರಿಂದ ಮಧ್ಯ ತಗೊಳ್ಳಿ. ವಿಷಯ ಬರೀಬೇಕಾದ ಹೊತ್ನ್ಯಾಗ ಇದನ್ನು ಕೂಡ ಸ್ವಲ್ಪ ಕೆಳಗಡೆ ಇಳಿಸ್ಕೊಳ್ಳಿ. ವಿಷಯ ಅತಿ ಚಿಕ್ಕದಾಗಿರಬೇಕು, ನೇರವಾಗಿರಬೇಕು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅಂತಂದ್ರೆ ಇದಕ್ಕೆ ಒಡಲು ಅಂತ ಕರಿತೇವೆ. ಒಡಲು ಅಂತಂದ್ರೆ ಬಟ್ಟೆ ಅಂತ. ಈ ಪತ್ರದ ಬಟ್ಟೆ ಯಾವ್ದಪ್ಪ ಅಂತಂದ್ರೆ ಇಷ್ಟಿದು. ಏನು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 23/9/24ರಿಂದ 26/9/2024 ನಮ್ಮ ಅಣ್ಣನ ಮದುವೆ ನಿಮಿತ್ತ ಶಾಲೆಗೆ ಹಾಜರಾಗಲು ಸಾಧ್ಯವಾಗಲ್ಲ. ಅಂದ್ರೆ ನೀವು ಆರ್ಡರ್ ಮಾಡಿದ್ರೆ ನಮಗೆ ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ತಾವುಗಳು ಈ ಮೇಲ್ಕಂಡ ದಿನಾಂಕಗಳಂದು ರಜೆ ಮಂಜೂರು ಮಾಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ಅಥವಾ ನಮಸ್ಕಾರಗಳೊಂದಿಗೆ. ನೆಕ್ಸ್ಟ್ ಸ್ಥಳ ಅಮ್ಮನಬೇತೂರು, ದಿನಾಂಕ 22/9/2024. ಯಾಕೆ 22 ಬರ್ತಿದ್ರೆ ಒಂದಿನ ಮುಂಚೆ. ಇಂತಿ ನಿಮ್ಮ ವಿಜಯ ವಿದ್ಯಾರ್ಥಿ ಪಲ್ಲವಿ AS. ಇಷ್ಟು ಬರೆದ್ರೆ ಸಾಕು. 8ನೇ ಕ್ಲಾಸ್ನವರು 9ನೇ ಕ್ಲಾಸ್ನವರು ನಿಮಗೆ ಎಲ್ಲಾ ರೀತಿಯಿಂದ ಅನುಕೂಲ. ಒಂದು ರಜಾ ಪತ್ರ ಬರೀಬೇಕು ಅಂದಾಗ ಇದು, ಅಥವಾ SLC ಪಾಸ್ ಆಗಿ ಬೇರೆ ಸ್ಕೂಲಿಗೆ ಹೋಗುವಂತಹ ಸಂದರ್ಭದೊಳಗೆ ನಿಮಗೆ TC ಮತ್ತು ಮಾರ್ಕ್ಸ್ ಕಾರ್ಡ್ ಕೇಳಿ ಬರ್ತೀರಿ. ಅವಾಗ ಇದೇ ಪ್ಯಾಟರ್ನ್, ವಿಷಯ ಮಾತ್ರ ಚೇಂಜ್. ಅವಾಗ ಮಾಡ್ತಂದ್ರೆ ಚೇಂಜ್. ಇಲ್ಲಿ ತರಗತಿ ಶಿಕ್ಷಕರ ಬದಲಾಗಿ ಮುಖ್ಯೋಪಾಧ್ಯಾಯ ಆ ಹೆಸರು ಸೇಮ್ ಇರುತ್ತೆ. ಇಲ್ಲಿ ವಿಷಯ ಇರುತ್ತಂದ್ರ ಇಲ್ಲಿ TC ಅಥವಾ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಯನ್ನ ಪಡೆಯಬಹುದು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2024-25ರಲ್ಲಿ ವಾರ್ಷಿಕ SLC ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದು, ಮುಂದಿನ ವ್ಯಾಸಂಗಕ್ಕಾಗಿ ನನಗೆ ನನ್ನ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಯನ್ನ ತಾವುಗಳು ನೀಡಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ. ಇಷ್ಟೇ ಚೇಂಜ್, ಮತ್ತೇನಿಲ್ಲ. ಸರಿ, ಬರ್ಕೊಡ್ರಿ. ನೀಟ್ ಹಾಕಿ ಬರ್ಕೊಡ್ರಿ. ಎಲ್ಲರೂ 8, 9 ಆಯ್ತಾ? ಬೇಗ ಕಾಣಿಸೋದ್ರಿಗೆ ಜಯ ಮಗ ಗೆ ತರಗತಿ ಶಿಕ್ಷಕರು ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆ ಹೆಮ್ಮನ್ಬೇತೂರು ಇಂದ ಕುಮಾರಿ ಪಲ್ಲವಿ KH. ಅಲ್ಲಿ ನಿಮ್ಮ ಹೆಸರು ಬರ್ತಾರೆ ಎಲ್ಲರೂ. ಮಾನ್ಯರೇ, ವಿಷಯ ಆಯ್ತಾ? ಪಲ್ಲವಿ ಸುಮ್ಮನೆ ಬರ್ಕಂತ ಹೋಗೋದು ಮುಗಿದ ಹೋಗ್ತಾವ. ಊರಿಂದ ನಿನ್ನ ದೂಸರ ಬರೀತೀನಿ ಹೆಂಗೆ ಲೈನ್ ತಗೊಳ್ತಾನೆ. ನೆಕ್ಸ್ಟ್ ಈಗ ನಮಗೆ 9th ಕ್ಲಾಸ್ನಲ್ಲಿ ಹಿಂಗ್ ಬಂದಾಗ ಕ್ವಶನ್ ಪೇಪರ್ ಹೇಗೆ ಹೆಂಗಿರುತ್ತೆ ಅಂತ ಹೇಳ್ತಾನೆ. ಅಲ್ಲಿ ಫಸ್ಟ್ ಕೊಟ್ಟಂತಹ ಪತ್ರಬರವನ್ನ ನೀವು ನೀಟಾಗಿ ಓದ್ಕೊಳ್ಬೇಕು. ನಿಮ್ಮನ್ನು ವಿಜಯಪುರದ ನಿವಾಸಿ ಸಮರ್ಥ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಮಾಡುವಂತೆ
ಕೋರಿ ಕಾರ್ಯನಿರ್ವಹಣಾ ಅಧಿಕಾರಿಗಳವರಿಗೆ ಇಂಜಿನಿಯರ್ ಅವರಿಗೆ ಒಂದು ಮನವಿ ಪತ್ರ ಬರೆಯಿರಿ ಅಂತ ಇದೆ. ಅವಾಗ ಹೆಂಗ್ ಬರೀಬೇಕು ಹೊರ ಹೇಳ್ತೀನಿ. ಫಸ್ಟಿಗೆ ನಿಮ್ಮನ್ನು ಅಂತಂದ್ರೆ ಸಿದ್ದು ಯಾರವೇ ಯಾರು ಪತ್ರ ಬರಿತಾ ಇದ್ದೀರೋ ಬರೆಯುವಂತವ್ರು ಎಲ್ಲರೂ ಕೂಡ ನಗರ ಸಮರ್ಥ ಆಗ್ತದೆ. ನಿಮ್ದು ಊರು ಯಾವುದು ಅಂತಂದ್ರೆ ವಿಜಯಪುರದ ನಿವಾಸಿ ಸಮರ್ಥ ಎಂದು ಭಾವಿಸಿಕೊಂಡು ನಿಮ್ಮನ್ನು ಸಮರ್ಥ ಅಂತ ಭಾವಿಸಿಕೊಳ್ಬೇಕು. ನಿಮ್ ಊರು ಯಾವ್ದಪ್ಪ ಅಂತಂದ್ರೆ ವಿಜಯಪುರ. ಇದರಲ್ಲಿ ಯಾರಿಗೆ ನಿಮ್ಮ ಗ್ರಾಮದ ಅಥವಾ ಬಡಾವಣೆಯಲ್ಲಿರ್ತಕ್ಕಂಥ ಬೀದಿಯಲ್ಲಿ ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಮಾಡುವಂತೆ ಕೋರಿ ಆ KEB ಅಥವಾ ಇಂಜಿನಿಯರ್ ವಿದ್ಯುತ್ ಇಂಜಿನಿಯರ್ ಇರ್ತಾರಲ್ಲ ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ಒಂದು ಮನವಿ ಪತ್ರ ಬರೆಯಿರಿ ಅಂತ ಇದೆ. ಹಾಗಾದ್ರೆ ನಾವು ಏನು ಬರೀಬೇಕು ಮೊದಲಿಗೆ ಸ್ಟಾರ್ಟ್ ಮಾಡಬೇಕು. ಏನು ಗೆ ಅಂತ ಫಸ್ಟ್ ಮಾಡ್ಕೊಂಡು ಗೆ ಆದ್ಮೇಲೆ ಅದು ಕೊಟ್ಟಾರೆ ಬಳಸೋಣ ಕಾರ್ಯನಿರ್ವಾಹಕ ಇಂಜಿನಿಯರ್ ನಿರ್ವಾಹಕ ಇಂಜಿನಿಯರ್ ಅವರು ವಿಜಯಪುರ MG ರೋಡ್ ವಿಜಯಪುರ. ಈಗ ನೀವು ಇಲ್ಲಿ ಆದ್ಮೇಲೆ ಇಲ್ಲೇನಾದ್ರೂ ಬರಿಬಹುದು. ಇಂದ ಅಂತಂದ್ರೆ ಕೇಳಿಸ್ಕೊಟ್ರಿ, ಇಂದ ಅಂತಂದು ಇಲ್ಲಿ ಆದ್ರೂ ಬಳಸ್ಕೋಬಹುದು. ಪ್ರಿಯಾಂಕಾ ಸ್ವಲ್ಪ ಈ ಕಡೆ ಕೇಳಿದ್ರೆ ನೈತರು ಗೆ ವಿಳಾಸ ಇಲ್ಲ ಅಂತ ಇಂದ ಇಲ್ಲಿ ಬರೋದು ಕೆಳಗೆ ಬರೋದು ಓಕೆ. ಇಲ್ಲ ಅಂತಂದ್ರೆ ಪ್ಲೇಸ್ಮೆಂಟ್ ಭಾಳ ಆಗಲ್ಲ ಅಂತಂದ್ರೆ ನೀವು ಈ ಕಡೆ ಬಂದು ಇಂದ ಅಂತ ಬರ್ಕಂದ್ರೆ ಸಾಕು. ಮಿಸ್ಟರ್ಗಳಲ್ಲಿ ಶ್ರೀ ಸಮರ್ಥ ವಿನಾಯಕ ಬಡಾವಣೆ ವಿಜಯಪುರ. ನೆಕ್ಸ್ಟ್ ಮಾನ್ಯರೇ ವಿಷಯ ಸಮರ್ಪಕ ವಿದ್ಯುತ್ ಪೂರೈಸು ಸಮರ್ಪಕ ವಿದ್ಯುತ್ ಪೂರೈಕೆ ನೀಡುವ ಬಗ್ಗೆ ಸಮರ್ಪಕ ವಿದ್ಯುತ್ ಪೂರೈಕೆ ನೀಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ
ವಿಜಯಪುರದ ವಿನಾಯಕ ಬಡಾವಣೆಯಲ್ಲಿ ಪ್ರತಿದಿನ ವಿದ್ಯುತ್ ಪೂರೈಕೆ ಸಮರ್ಪಕವಾಗಿಲ್ಲ. ಇಲ್ಲಿ ವಯಸ್ಸಾದವರು, ಓದುವ ಮಕ್ಕಳು ಇರುವುದರಿಂದ ಅವರಿಗೆ ಓದಲು ಮತ್ತು ಓಡಾಡಲು ತೊಂದರೆ ಆಗುತ್ತಿದ್ದು ಇದನ್ನು ತಾವುಗಳು ಪರಿಶೀಲಿಸಿ ಪೂರೈಕೆ ಮಾಡಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸುತ್ತೇನೆ. ಎಲ್ಲರೂ ಮಕ್ಕಳು 8, 9 ಎಲ್ಲರೂ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು, ಇಂಜಿ ರೋಡ್, ವಿಜಯಪುರ ಇಂದ ಶ್ರೀ ಸಮರ್ಥ ವಿನಾಯಕ ಬಡಾವಣೆ, ವಿಜಯಪುರ. ಮಾನ್ಯರೇ, ವಿಷಯ ಸಮರ್ಪಕ ವಿದ್ಯುತ್ ಪೂರೈಕೆ ನೀಡುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರದ ವಿನಾಯಕ ಬಡಾವಣೆಯಲ್ಲಿ ಪ್ರತಿದಿನ ವಿದ್ಯುತ್ ಪೂರೈಕೆ ಸಮರ್ಪಕವಾಗಿಲ್ಲ. ಇಲ್ಲಿ ವಯಸ್ಸಾದವರು, ಓದುವ ಮಕ್ಕಳು ಇರುವುದರಿಂದ ಅವರಿಗೆ ಓದಲು ಮತ್ತು ಓಡಾಡಲು ತೊಂದರೆಯಾಗುತ್ತಿದ್ದು ಇದನ್ನು ತಾವುಗಳು ಪರಿಶೀಲಿಸಿ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸುತ್ತೇನೆ. ವಂದನೆಗಳೊಂದಿಗೆ. ಆಯ್ತಾ? ಈಗ ಕಾಣ ತೋರ್ಸಿ. ಈಗ
ಕವಿತಾ ಆದ್ರಿಂದ ಮ್ಯಾಕ್ ಬಂದ್ರೆ ನೀಟಾಗಿ ಓದ್ಕೊಳ್ತಾರೆ. ಪತ್ರ ಬರಹಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಎಂಜಿ ರೋಡ್ ವಿಜಯಪುರ ಇಂದ ಶ್ರೀ ಸಮರ್ಥ ವಿನಾಯಕ ಬಡಾವಣೆ ವಿಜಯಪುರ. ಮಾನ್ಯರೇ, ವಿಷಯ ಸಮರ್ಪಕ ವಿದ್ಯುತ್ ಪೂರೈಕೆ ನೀಡುವ ಬಗ್ಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರದ ವಿನಾಯಕ ಬಡಾವಣೆಯಲ್ಲಿ ಪ್ರತಿದಿನ ವಿದ್ಯುತ್ ಪೂರೈಕೆ ಸಮರ್ಪಕವಾಗಿಲ್ಲ. ಇಲ್ಲಿ ವಯಸ್ಸಾದವರು, ಓದುವ ಮಕ್ಕಳು ಇರುವುದರಿಂದ ಅವರಿಗೆ ಓದಲು ಮತ್ತು ಓಡಾಡಲು ತೊಂದರೆ ಆಗುತ್ತಿದ್ದು, ಇದನ್ನು ತಾವುಗಳು ಪರಿಶೀಲಿಸಿ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ. ಸ್ಥಳ ವಿಜಯಪುರ. ದಿನಾಂಕ 20/9/2024. ಇಂತಿ ತಮ್ಮ ವಿಶ್ವಾಸಿ ಸಮರ್ಪಕ. ಆಯ್ತಾ? 9th ಕ್ಲಾಸ್ ತರ ನೀವು ಎಂಟ್ರ ಬರ್ಕೊಳ್ರಿ. 9th ಬರ್ಕೊಳ್ತಾರೆ ಇನ್ನೊಂದು ಕ್ವಶನ್. 9th ಬರ್ಕೊಳ್ರಿ ಇನ್ನೊಂದು ಕ್ವಶನ್. ನೀವು ಮನೆ ಒಳಗೆ ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮನ್ನು ಕನಕ ಎಂದು ಭಾವಿಸಿಕೊಂಡು ನಿಮ್ಮನ್ನು ಕನಕ ಎಂದು ಭಾವಿಸಿಕೊಂಡು ನೀವು ವಾಸಿಸುವ ದಾವಣಗೆರೆಯ ಆಂಜನೇಯ ಬಡಾವಣೆಯಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ದುರಸ್ತಿಪಡಿಸಿಕೊಳ್ಳಲು ಮಹಾನಗರ ಪಾಲಿಕೆಯ ಅಧ್ಯಕ್ಷರಿಗೊಂದು ಮನವಿ ಪತ್ರ ಬರೆಯಿರಿ. ಆಯ್ತಾ? ನೋಡಲ್ಲಿ ಹೇಳೋಣ. ನಿಮ್ಮನ್ನು ಕನಕ ಎಂದು ಭಾವಿಸಿಕೊಂಡು ನೀವು ವಾಸಿಸುವಂತ ಬಡಾವಣೆ ಆದರ ದಾವಣಗೆರೆಯ ನಿಮ್ಮ ಬಡಾವಣೆಯಲ್ಲಿ ಒಳಚರಂಡಿ ವ್ಯವಸ್ಥೆ ಕೆಟ್ಟೋಗಿದೆ. ಅದನ್ನು ಸರಿಪಡಿಸೋದಕ್ಕಾಗಿ ಯಾರ ಕೇಳ್ಕೊಬೇಕಾದ್ರೆ ನಾವು ಮಹಾನಗರ ಪಾಲಿಕೆಯ ಅಧ್ಯಕ್ಷ. ಹಾಗಿದ್ದರೆ ಇಲ್ಲಿ ಬರುತ್ತೆ ಜೆ ಅಧ್ಯಕ್ಷರು, ಕೆಳಗ ಮಹಾನಗರ ಪಾಲಿಕೆ ದಾವಣಗೆರೆ ಇಂದ ಶ್ರೀ ಕನಕ ಆಂಜನೇಯ ಒಳಚರಂಡಿ ವ್ಯವಸ್ಥೆ ಸರಿಪಡಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಸ್ಟಾರ್ಟ್ ಅಂತ ಕಾನ್ಸೆಪ್ಟ್ ಏನೇ ಕೊಟ್ಟರು ಕೂಡ ಅದನ್ನ ಅಲ್ಲೇ ಇರುತ್ತೆ. ನಿಮಗೆ ಕರೆಕ್ಟ್ ಮಾಹಿತಿ ಅದು ನೋಡ್ಕೊಳ್ಬೇಕು. ಸಾಮಾನ್ಯ ಕೇಳಿದ್ರೆ ಒಂದು ಪತ್ರ ಬರಹ ಅಂತಂದ್ರೆ ಆ ಪತ್ರ ಬರಹದಲ್ಲಿ ಏನೆಲ್ಲ ಅಂಶಗಳಿರ್ತವೆ ಅಂತಂದ್ರೆ ಗೆ ಇಂದ
ಮಾನ್ಯರೇ ವಿಷಯ ಒಡಲು ಸಂಬೋಧನೆ ಅಂತ ಕರೀತೀವಿ ನಾವು. ಇದಕ್ಕೆ ಸಂಬೋಧನೆ ಸ್ಥಳ ದಿನಾಂಕ ಇಂತಿ. ಈ ಇಷ್ಟು ಅಂಶಗಳು ಆ ಪತ್ರದಲ್ಲಿ ಇದ್ವು ಅಂತಂದ್ರೆ ಆ ಪತ್ರ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಪತ್ರ ಬರಹ. ಅದರಲ್ಲಿ ನಿಮಗೆ ನೀವು ಈ ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಒಂದು ಕ್ರಮಬದ್ಧವಾದ ರೀತಿಯೊಳಗೆ ಬಂದ್ರೆ ಪತ್ರ ಬರಹ. ಅದನ್ನ ಬಿಟ್ಟು ಇಂದ ಈ ಕಡೆ ಬರೆದು ಆ ಕಡೆ ಬರೆದ್ರೆ ಆಗತ್ತಾ? ಸಂಬೋಧನೆ ಪರಿವರ್ತನೆಯಾಗ ನೋಡ್ಬೇಕು ಯಾರಿಗೆ ಬರಿತಾ ಇದ್ದೀನಿ, ನನ್ನ ಕೆಲಸ ಏನಾಗಬೇಕಾಗಿದೆ, ಯಾವ ಅಧಿಕಾರಿ ಬರ್ತಾನೆ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಆಯ್ತಾ. ಇಲ್ಲಿ ಶಿಕ್ಷಕರ ಪರಿವರ್ತನೆಯಾಗ ಇಂತಿ ತಮ್ಮ ವಿಜಯ ವಿದ್ಯಾರ್ಥಿ. ಅದೇ ಒಬ್ಬ KV ಇಂಜಿನಿಯರ್ ಪರಿವರ್ತನೆಯಾಗ ಅಲ್ಲಿ ಹೋಗಿ ಇಂತಿ ತಮ್ಮ ವಿಜಯ ವಿದ್ಯಾರ್ಥಿ ಬರ್ತೇವೆ, ಚೇಂಜ್ ಮಾಡ್ಕೋಬೇಕು. ಇಂತಿ ತಮ್ಮ ವಿಶ್ವಾಸಿ ಅಂತ ಬರುತ್ತೆ. ಅವಾಗ ಇಲ್ಲಿ ಸೇಮ್ ನೀವು ಆ ಪ್ಲೇಸ್ ಇದ್ರೆ ಆ ಪ್ಲೇಸ್ ಹಾಕೊಂಡು ಇಲ್ಲಿ ಡೇಟ್ ಹಾಕಿಬಿಟ್ರೆ ಮುಗಿದೋಯ್ತು. ಸರಿನಾ? ಸರಿ.